ಆಕೆ ಅದಾಗ್ಲೇ ಆ ಯುವಕನಿಗೆ ಕೈ ಕೊಟ್ಟು ಅಂಕಲ್ ಜೊತೆ ಪ್ರೇಮ ಗೀತೆ ಹಾಡೋದಕ್ಕೆ ಶುರು ಮಾಡಿದ್ಲು. ಆದ್ರೆ ಅಂಕಲ್ ಜೇಬು ಖಾಲಿ ಆಗ್ತಿದ್ದಂತೆ ಖತರ್ನಾಕ್ ಸ್ಕೆಚ್ ಹಾಕಿದ್ಲು. ಮಾಜಿ ಲವರ್ಗೆ ಬಾಬಾರೋ ರಸಿಕಾ ಅಂತ ಕರೆದು ಕಿಡ್ನಾಪ್ ಮಾಡಿಸಿ ಬಲೆಗೆ ಬಿದ್ದಿದ್ದಾಳೆ. ಕಣ್ಮುಂದೆ ಸಾವಿರ ಸುಂದರಿಯರು ಬಂದ್ರು ಹಳೆ ಲವರ್ ನೋಡೋ ಖುಷಿನೇ ಬೇರೆ. ನಡು ನೀರಲ್ಲೇ ಬಿಟ್ಟು ಹೋದ್ರೂ ಜೀವ ಕೊಡೋದಕ್ಕೂ ಹುಡುಗರು ರೆಡಿಯಾಗಿರ್ತಾರೆ. ಆಂಧ್ರದಲ್ಲೊಬ್ಬನದ್ದು ಇಂಥದ್ದೇ ಪ್ರೀತಿ. ಆದ್ರೆ ಅದೇ ಪ್ರೀತಿ ಆತನಿಗೆ ಪಜೀತಿ ತಂದಿಟ್ಟಿದೆ. ಬಿಟ್ಟೋದವಳ ಮಾತಿಗೆ ಮರಳಾಗಿ ವಿಲ ಒದ್ದಾಡಿದ್ದಾನೆ. ಮೀಟ್ ಮಾಡೋಣ, ಡೇಟ್ ಮಾಡೋಣ ಅನ್ಲು. ಹಳೆ ಲವರ್ಗೆ ಬಲೆ ಹಾಕಿ ಕಿಡ್ನಾಪ್ ಮಾಡಿಸಿದ್ಲು. ಹುಡುಗೀರಂದ್ರೆ ಡೇಂಜರ್ ಅಪ್ಪ, ಹುಷಾರಾಗಿರಪ್ಪ, ಮೋಸ ಹೋಗ್ಬೇಡ್ರಪ್ಪ ಅಂತ ಹೇಳಿದ್ರು ಕೇಳೋ ಹುಡುಗರೇ ಇಲ್ಲ ಕಣ್ರಿ. ಕೊಲ್ಲೆ ನನ್ನನ್ನೇ ಅಂತ ಹಿಂದೆ ಬಿದ್ದು ಕೊನೆಗೆ ಒದ್ದಾಡಿ ಬಿಡ್ತಾರೆ. ಆಂಧ್ರದ ನೆಲ್ಲೂರು ಮೂಲದ ಈ ಶಿವು ಜೀವನದಲ್ಲೂ ಕೂಡ ಆಗಿದ್ದು ಇದೆ. ಈ ಫೋಟೋಗೆ ಮಳ್ಳಿ ತರ ಪೋಸ್ ಕೊಟ್ಟಿದ್ದಾಳಲ್ಲ, ಇದೇ ಮೋನಿಕಾಳನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದ. ಅವಳಿಗೂ ಕೂಡ ಈತ ಅಂದ್ರೆ ಪ್ರಾಣ. ಆದ್ರೆ ಇತ್ತೀಚೆಗೆ ಅಂಕಲ್ ತೋಳ ತೆಕ್ಕೆಗೆ ಬಿದ್ದವಳಿಗೆ ಶಿವು ಸಾಕಾಗಿ ಹೋಗಿದ್ದ. ಹೀಗಾಗಿ ನಿನ್ ಪ್ರೀತಿ ಬೇಡ ಅಂತ ಮಿಣ ಮೋನಿಕಾ ಬ್ರೇಕಪ್ ಮಾಡ್ಕೊಂಡಿದ್ಲು. ಶಿವು ಸಂಘ ಬಿಟ್ಟವಳು ಇದೇ ಅಂಕಲ್ ಅಂಜನೇಲ್ ಜೊತೆ ಆಡಬಾರ್ದ ಆಟ ಆಡೋದಕ್ಕೆ ಶುರು ಮಾಡಿದ್ಲು. ಹಳೆ ಲವರ್ ಮೇಲಿನ ಪ್ರೀತಿ ಹೋದ್ರೂ ಆತನ ಬಳಿ ಇದ್ದಂತ ಚಿನ್ನದ ಮೇಲಿನ ಮೋಹ ಮಾತ್ರ ಆಕೆಗೆ ಕಡಿಮೆ ಆಗಿರ್ಲಿಲ್ಲ. ಹೀಗಾಗಿ ಪಕ್ಕಾ ಪ್ಲಾನ್ ಮಾಡಿದ್ದ ಈ ಊಸರವಳ್ಳಿ ಮೋನಿಕಾ ಕ್ಷಣಕ್ಕೂ ಬಣ್ಣ ಬದಲಾಯಿಸೋದಕ್ಕೆ ಶುರು ಮಾಡಿದ್ಲು. ಶಿವುಗೆ ಕಾಲ್ ಮಾಡಿ ನನ್ನ ಫ್ರೆಂಡ್ಸ್ ಮೀಟ್ ಮಾಡಿಸ್ತೀನಿ, ಪಾವಗಡಕ್ಕೆ ಬಾ ಅಂತ ಕರೆದಿದ್ಲು. ಹಳೆ ಹುಡುಗಿ ಕಾಲ್ ಮಾಡಿದ ತಕ್ಷಣ ಶಿವುಗೆ ಹೊಟ್ಟೆಲಿ ಚಿಟ್ಟೆ ಬಿಟ್ಟಂಗಾಗಿತ್ತು. ಜಬರ್ದಸ್ತ್ ಚಿನ್ನಾಭರಣ ಹಾಕೊಂಡು ಹೀರೋ ತರ ಓಡೋಡಿ ಬಂದಿದ್ದ. ಬಳಿಕ ಪಾವಗಡ ಹೆದ್ದಾರಿಯಲ್ಲಿ ಕೈ ಹಿಡಿದು ಓಡಾಡಿದ್ದಾರೆ. ಅಷ್ಟರಲ್ಲಾಗಲೇ ಪೊಲೀಸ್ ವೇಷದಲ್ಲಿ ಬಂದಂತ ಮೋನಿಕಾ ಗ್ಯಾಂಗ್ ಇಬ್ಬರನ್ನು ಕಿಡ್ನಾಪ್ ಮಾಡಿತ್ತು. ಮೊನ್ನೆ ಸಂಜೆ ನಮ್ಮ ಕೋರಮಂಗಲ ಸಬ್ ಇನ್ಸ್ಪೆಕ್ಟರ್ ರೌಂಡ್ಸ್ ಅಲ್ಲಿ ಇದ್ದಾಗ ಫೋರಂ ಜಂಕ್ಷನ್ ಹತ್ರ SBI ATM ವಿಡ್ರಾಲ್ ಟೈಮಲ್ಲಿ 3 ಜನ ಕಿತ್ತಾಡ್ಕೊಳ್ತಾ ಇದ್ದಿದ್ದು ಘಟನೆ ಕಂಡು ಬಂದಾಗ ಅವ್ರು ಹೋಗಿ ಅಲ್ಲಿ ವಿಚಾರಿಸಿದಾಗ ಅವ್ರಿಗೆ ಡೌಟ್ ಬಂದು ಸ್ಟೇಷನ್ಗೆ ಕರ್ಕೊಂಡು ಬಂದಿರ್ತಾರೆ. ಅಲ್ಲಿ ಕುಲಂಕುಷವಾಗಿ ವಿಚಾರಣೆ ಮಾಡಿದಾಗ ಗೊತ್ತಾಗತ್ತೆ ಒಬ್ಬನಿಗೆ ಅವರು ಕಿಡ್ನಾಪ್ ಮಾಡಿರ್ತಾರೆ. ಇದು ದುಡ್ಡು ಡ್ರಾ ಆಗ್ತಾ ಇದ್ದಿದ್ದು ಎಕ್ಸ್ಟ್ರಾಕ್ಷನ್ ದುಡ್ಡು ಅನ್ಕೊಂಡು 10 ಲಕ್ಷಕ್ಕೆ ಮೋನಿಕಾ ಗ್ಯಾಂಗ್ ಡಿಮ್ಯಾಂಡ್. ಆರೋಪಿಗಳು ಸಿಕ್ಕಿ ಬಿದ್ದಿದ್ದೇ ರಣರೋಚಕ. ಕಿಡ್ನಾಪ್ ಮಾಡಿದ ಗ್ಯಾಂಗ್ ಮನೆಯೊಂದರಲ್ಲಿ ಕೂಡಿ ಹಾಕಿ ಶಿವ ಬಳಿ ಇದ್ದಂತ 4.20 ಲಕ್ಷ ಮೌಲ್ಯದ 60 ಗ್ರಾಂ ಚಿನ್ನಾಭರಣ ಕಿತ್ಕೊಂಡಿದೆ. ಬಳಿಕ ಮೋನಿಕಾಳನ್ನ ಬೆದರಿಸುವಂತ ನಾಟಕವಾಡಿ ವಾಪಸ್ ಕಳಿಸಿದ್ದಾರೆ. ನಂತರ 10 ಲಕ್ಷಕ್ಕೆ ಡಿಮ್ಯಾಂಡ್ ಇಟ್ಟಿದ್ದು 5 ಲಕ್ಷ ಕೊಡೋದಾಗಿ ಶಿವು ಒಪ್ಕೊಂಡಿದ್ದ. ಆದರೆ ATM ಕಾರ್ಡ್ ಇಲ್ಲದಿದ್ದರಿಂದ ಮೆಜೆಸ್ಟಿಕ್ಗೆ ಕೊರಿಯರ್ ಮೂಲಕ ತರಿಸಿಕೊಂಡಿದ್ರಂತೆ. ನಂತರ ಕಾರಿನಲ್ಲಿ ಶಿವು ಜೊತೆ ಕೋರಮಂಗಲಕ್ಕೆ ಬಂದಂತ ಹರೀಶ್ ಮತ್ತು ಹರಿಕೃಷ್ಣ ರಸ್ತೆ ಬದಿ ATMನಲ್ಲಿ ಹಣ ತೆಗೆದುಕೊಂಡಿದ್ದಾರೆ. ಈ ವೇಳೆ ಹಣದ ವಿಚಾರಕ್ಕೆ ಇಬ್ಬರ ನಡುವೆ ಜಗಳವಾಗಿದೆ. ಇದನ್ನ ಗಮನಿಸಿದ ಶಿವು ರಸ್ತೆಯಲ್ಲಿ ಜೋರಾಗಿ ಕಿಚ್ಚಾಡ್ಕೊಂಡಿದ್ದಾನೆ. ಕೂಡಲೇ ಸಮೀಪದಲ್ಲೇ ಇದ್ದಂತ PSI ಮಾದೇಶ್ ಅಂಟಿ ಮೂವರನ್ನ ಠಾಣೆಗೆ ಕರೆದೊಯ್ದು ವಿಚಾರಣೆ ನಡೆಸಿದಾಗ ಮೋನಿಕಾಳ ಮಹಾಸಂಚು ಬಯಲಾಗಿದೆ. ಫಿರ್ಯಾದಿ ಯಾರಿದ್ದಾನೆ ಅವನು ನೆಲ್ಲೂರು ಆಂಧ್ರ ಪ್ರದೇಶ್ ಮೂಲದವರಾಗಿರ್ತಾರೆ. ಮತ್ತೆ ಇನ್ನು ಬೇರೆ ಯಾರು ಅವ್ರನ್ನ ಅಫೆನ್ಸ್ ಮಾಡಿರ್ತಾರೆ ಅವರು ಆಂಧ್ರ ಪ್ರದೇಶದವ್ರು ಇರ್ತಾರೆ. ಇದರಲ್ಲಿ ಒಂದು ಹುಡುಗಿದು ಇನ್ವಾಲ್ವ್ಮೆಂಟ್ ಕಂಡು ಬಂದಿದೆ. ಇಲ್ಲಿವರೆಗೆ ಈ ಪ್ರಕರಣದಲ್ಲಿ 7 ಜನಕ್ಕೆ ನಾವು ಆರೋಪಿಗಳನ್ನ ನಾವು ಬಂಧಿಸಿದ್ದೀವಿ. ತನಿಖೆ ನಡೀತಾ ಇದೆ. ಸದ್ಯ ಕೋರಮಂಗಲ ಪೊಲೀಸರು ಮೋನಿಕಾ ಹಾಗೂ ಅಂಜನೇಲ್ ಸೇರಿ ಹರೀಶ್, ನರಸಿಂಹ, ನರೇಶ್, ರಾಜ್ಕುಮಾರ್ನನ್ನ ಬಂಧಿಸಿ ವಿಚಾರಣೆ ಮುಂದುವರೆಸಿದ್ದಾರೆ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಸ್ವಾಮಿ ಕೊಲೆ ಆರೋಪ ಹೊತ್ತ ದರ್ಶನ್ಗೆ ಒಂದರ ಮೇಲೊಂದು ಶಾಕ್ ಎದುರಾಗ್ತಿದೆ. ಸ್ವಾಮಿ ಹೊತ್ತು ತಂದವರ ಜೊತೆ ಶೆಡ್ನಲ್ಲೇ ಫೋಟೋ ತೆಗೆಸಿಕೊಂಡಿದ್ದು ಮತ್ತಷ್ಟು ಕಂಟಕ ತಂದಿಟ್ಟಿದೆ. ಈ ನಡುವೆ PSI ವಿನಯ್ಗೆ ಪ್ರಕರಣ ಉರುಳಾಗಿದ್ದು ಗೃಹ ಸಚಿವರು ಖಡಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಾತಿಗೂ ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತಿದ್ದ ದರ್ಶನ್ ಶೆಡ್ನಲ್ಲಿ ಕ್ರೌರ್ಯ ಮೆರೆದು ಇದ್ದ ನೆಮ್ಮದಿಯನ್ನ ಕಳೆದುಕೊಂಡು ವಿಲ ಅಂತ ಒದ್ದಾಡ್ತಿದ್ದಾರೆ. ಬೆನ್ನು ನೋವು ಅಂತ ಜೈಲಿನಿಂದ ಆಸ್ಪತ್ರೆನೂ ಸೇರಾಗಿದೆ. ಪಟ್ಟಣಗೆರೆ ಶೆಡ್ನ ಮಬ್ಬು ಕತ್ತಲಲ್ಲಿ
ಮರೆಯಾಗಿದ್ದ ಭಯಾನಕ ಸೀನ್ಗಳು ಒಂದೊಂದಾಗಿಯೇ ಹೊರ ಜಗತ್ತಿಗೆ ಕಾಲಿಡುತ್ತಿವೆ. ಈ ಮಧ್ಯೆ ಕೆಲ ಅಧಿಕಾರಿಗಳಿಗೂ ಸಂಕಷ್ಟ ಎದುರಾಗಿದೆ. ಸ್ವಾಮಿ ಕೇಸಲ್ಲಿ ಪಿಎಸ್ಐ ವಿನಯ್ ಹೆಸರು ಥಳಕು. ವಿನಯ್ ಕೈವಾಡದ ಬಗ್ಗೆ ತನಿಖೆ ಚುರುಕು. ಪಟ್ಟಣಗೆರೆ ಶೆಡ್ನಲ್ಲಿ ಡೆವಿಲ್ ಗ್ಯಾಂಗ್ ರೇಣುಕಾಸ್ವಾಮಿ ರಕ್ತ ಹರಿಸಿ ಅಟ್ಟಹಾಸ ಮೆರೆದಿತ್ತು. ಕ್ರೂರಾತಿ ಕ್ರೂರವಾಗಿ ಚಿತ್ರಹಿಂಸೆ ಕೊಟ್ಟು ಹೆಣ ಕೆಡವಿತ್ತು. ಶೆಡ್ ಗ್ಯಾಂಗಿನ ಹೆಡೆಮುರಿ ಕಟ್ಟಿರೋ ಖಾಕಿ ತನಿಖೆ ತೀವ್ರಗೊಳಿಸಿದೆ. ಈ ನಡುವೆ ಕೇಸಲ್ಲಿ ಪಿಎಸ್ಐ ವಿನಯ್ ಹೆಸರು ಕೂಡ ತಳಕು ಹಾಕಿಕೊಂಡಿದೆ. ಸ್ವಾಮಿ ಹೆಣ ಸಾಗಿಸುವುದಕ್ಕೆ ಆರೋಪಿ ಪ್ರದೂಷ್ ವಿನಯ್ಗೆ ಕಾಲ್ ಮಾಡಿ ಸಹಾಯ ಕೇಳಿದ್ದ. ರಾತ್ರೋರಾತ್ರಿ ಸುಮಾರು 122 ಬಾರಿ ವಾಟ್ಸ್ಆಪ್ ಕಾಲ್ ಮೆಸೇಜ್ ಮಾಡಿದ್ದ ಅನ್ನೋದು ಗೊತ್ತಾಗಿದೆ. ಸದ್ಯ ಇದೇ ವಿಚಾರಕ್ಕೆ ಪಿಎಸ್ಐ ವಿನಯ್ ಅವರನ್ನ ತೀವ್ರ ವಿಚಾರಣೆ ನಡೆಸಿದ್ದಾರೆ. ಹಾಗಾದ್ರೆ ಪಿಎಸ್ಐ ವಿನಯ್ ಕೊಟ್ಟ ಹೇಳಿಕೆ ಏನು ಅನ್ನೋದನ್ನ ನೋಡೋದಾದ್ರೆ, ಜೂನ್ 6ರಿಂದ 17ರವರೆಗೆ ನಾನು ರಜೆಯಲ್ಲಿದ್ದೆ. ಆಗ ಕರೆ ಮಾಡಿ ಕೊಲೆ ಕೇಸ್ ಬಗ್ಗೆ ಪ್ರದೂಷ್ ನನಗೆ ಮಾಹಿತಿ ನೀಡಿದ್ದ. ನಾನು ಇನ್ಸ್ಪೆಕ್ಟರ್ಗೆ ಕರೆ ಮಾಡಿ ಮಾಹಿತಿ ನೀಡಿದೆ. ಕೊಲೆ ಬಗ್ಗೆ ಹೆಚ್ಚಿನ ಮಾಹಿತಿ ಇನ್ಸ್ಪೆಕ್ಟರ್ ಕೇಳಿದ್ರು. ಇದೇ ಕಾರಣಕ್ಕೆ ಪ್ರದೂಷ್ಗೆ ಕರೆ ಮಾಡಿದ್ದು. ಎಲ್ಲಿದ್ದೀರಾ, ಸರೆಂಡರ್ ಆಗಿ ಅಂತ ಹೇಳಿದ್ರಂತೆ. ಆಗ ಎಲ್ಲರನ್ನ ಸರೆಂಡರ್ ಮಾಡಿಸ್ತೀನಿ ಅಂತ ಪ್ರದೂಷ್ ಹೇಳಿದ್ರು. 24 ಗಂಟೆಯೊಳಗೆ ವಾಟ್ಸ್ಆಪ್ ಮೆಸೇಜ್ ಡಿಲೀಟ್ ಆಪ್ಷನ್ ಇಟ್ಟಿದ್ದೆ. ಹೀಗಾಗಿ ಇದೇ ಕಾರಣಕ್ಕೆ ಮೆಸೇಜ್ ಡಿಲೀಟ್ ಆಗಿವೆ. ನಾನು ಮೆಸೇಜ್ ಡಿಲೀಟ್ ಮಾಡಿಲ್ಲ ಎಂದು ವಿಚಾರಣೆ ವೇಳೆ ಪಿಎಸ್ಐ ವಿನಯ್ ಹೇಳಿದ್ದಾರೆ. ರೇಣುಕಾಸ್ವಾಮಿಯನ್ನ ಶೆಡ್ಗೆ ಹೊತ್ತು ತಂದವರ ಜೊತೆ ದಾಸ ಫೋಟೋಗೆ ಪೋಸ್ ಕೊಟ್ಟಿದ್ದಾನೆ. ಪುನೀತ್ ಎಂಬುವವನ ಮೊಬೈಲ್ನಲ್ಲಿದ್ದ ಫೋಟೋಗಳನ್ನ ರಿಟ್ರೀವ್ ಮಾಡಿದ್ದಾರೆ. ಸದ್ಯಾಗಿದೆ ವಿಚಾರಕ್ಕೆ ರಿಯಾಕ್ಷನ್ ಕೊಟ್ಟ ಗೃಹ ಸಚಿವ ಪರಮೇಶ್ವರ್, ಕೊಲೆಯಾದ ಜಾಗದಲ್ಲಿ ನಟ ದರ್ಶನ್ ಇದ್ದ ಫೋಟೋ ಪೊಲೀಸರಿಗೆ ಸಿಕ್ಕಿದೆ. ಮುಂದಿನ ಕ್ರಮದ ಬಗ್ಗೆ ತನಿಖೆ ಆಗ್ತಿದೆ ಎಂದಿದ್ದಾರೆ. ಸ್ಥಳದಲ್ಲಿ ಅವರು ಇದ್ದದ್ದು ಫೋಟೋ ಎಲ್ಲ ಸಿಕ್ಕಿದೆ. ಅದ್ಯಾರೋ ಅವ್ರ ಜೊತೆಲಿ ಇದ್ದವ್ರು ವಿಡಿಯೋ ಮಾಡ್ಕೊಂಡಿದ್ದು, ಅದೆಲ್ಲ ಈಗ ಪ್ರೊಡ್ಯೂಸ್ ಮಾಡಿ ಬೇಲು ಕ್ಯಾನ್ಸಲ್ ಮಾಡಿಸ್ಬೇಕು. ಮತ್ತೆ ಮುಂದೆ ಏನು ಕ್ರಮ ತಗೋಬೇಕು ಅದು ತಗೋಬೇಕು ಅಂತ ಮುಂದಿನ ಇದರಲ್ಲಿ ಇನ್ವೆಸ್ಟಿಗೇಷನ್ಸ್ ನಾವು ಮಾಡ್ತಾರೆ. ಕಾಟೇರನ ರೆಗ್ಯುಲರ್ ಬೇಲ್ಗೆ ಕೊಕ್ಕೆ. ಬೆನ್ನು ನೋವು ಅಂತ ಜೈಲಿನಲ್ಲಿ ಒದ್ದಾಡ್ತಿದ್ದ ದಾಸ ಸರ್ಜರಿ ಮಾಡಿಸಲೇಬೇಕು ಅಂತ ಮಧ್ಯಂತರ ಜಾಮೀನು ಪಡೆದಿದ್ದಾರೆ. 2-3 ದಿನದಲ್ಲೇ ಸರ್ಜರಿ ಆಗ್ಬೇಕು ಎಂದವರು ವಾರಗಳೇ ಕಳೆದ್ರು. ಅದರ ಸಹವಾಸಕ್ಕೆ ಹೋಗಿಲ್ಲ. ಹೀಗಾಗಿ ಖಾಕಿ ಸುಪ್ರೀಂ ಮೆಟ್ಟಿಲೇರಿದೆ. ಈ ಬಗ್ಗೆ ಪರಮೇಶ್ವರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಆಪರೇಷನ್ ಅಗತ್ಯ ಇಲ್ಲ ಅಂತ ಗೊತ್ತಾಗ್ತಿದೆ. ಎಷ್ಟು ದಿನ ಆದ್ರೂ ವೈದ್ಯರು ಆಪರೇಷನ್ಗೆ ಕೈ ಹಾಕಿಲ್ಲ. ಕೋರ್ಟ್ನಲ್ಲಿ ಎಲ್ಲಾ ತೀರ್ಮಾನ ಆಗುತ್ತೆ ಎಂದಿದ್ದಾರೆ. ಅದರಲ್ಲೇ ಗೊತ್ತಾಗುತ್ತಲ್ಲ ಅದರ ಅಗತ್ಯ ಇಲ್ಲ ಅಂತ. ಆಪರೇಷನ್ ಅಗತ್ಯ ಇಲ್ಲ ಅವ್ರೇನ್ ಹೇಳ್ಕೊಂಡ್ರು, ನಾಳೆ ನಡೆದ್ರಲ್ಲಿ ಮಾಡ್ಲಿಲ್ಲ ಅಂದ್ರೆ ನನ್ನ ಬೆನ್ಮೂಳೆನೆ ಮುರಿದೋಗುತ್ತೆ ಅನ್ನೋ ಪರಿಸ್ಥಿತಿ ಆ ರೀತಿ ಹೇಳ್ತಾ ಇದ್ರು. ಇಷ್ಟು ದಿವಸ ಆದ್ರೂ ಇನ್ನೂ ಡಾಕ್ಟರ್ಗಳು ಅದಕ್ಕೆ ಕೈ ಹಾಕಿಲ್ಲ. ಮಧ್ಯಂತರ ಜಾಮೀನು ಪಡೆದು ಆಸ್ಪತ್ರೆ ಸೇರಿರೋ ಕರಿಯನಿಗೆ ಪೊಲೀಸರು ಬಿಸಿ ಮುಟ್ಟಿಸೋದಕ್ಕೆ ಮುಂದಾಗಿದ್ದಾರೆ. ಆದ್ರೆ ದರ್ಶನ್ ಸರ್ಜರಿಗೆ ಮುಂದಾಗ್ತಾರಾ ಇಲ್ವಾ ಅನ್ನೋದೇ ಇನ್ನೂ ಸಸ್ಪೆನ್ಸ್ ಆಗಿದೆ. ಮುನಿರಾಜು, ಕ್ರೈಮ್ ಬ್ಯೂರೋ, ನ್ಯೂಸ್ 18. ಮಿನಿ ಸಮರದ ರಿಸಲ್ಟ್ ಬೆನ್ನಲ್ಲೇ ಜೆಡಿಎಸ್ ಹಾಗೂ ಕಾಂಗ್ರೆಸ್ ನಾಯಕರ ನಡುವಿನ ವಾಕ್ ಸಮರ ತಾರಕಕ್ಕೇರಿದೆ. ಚನ್ನಪಟ್ಟಣದಲ್ಲಿ ನಿಖಿಲ್ ಸೋಲಿಸಿದ್ದೇ ಬಿಜೆಪಿಯವರು ಅಂತ ಡಿಕೆಶಿ ಬಾಂಬ್ ಹಾಕಿದ್ದಾರೆ. ಇದಕ್ಕೆ ಮೈತ್ರಿ ನಾಯಕರು ಹೇಳಿದ್ದೇನು? ಇಲ್ಲಿದೆ ಡೀಟೇಲ್ಸ್. ರಾಜ್ಯದ 3 ಕ್ಷೇತ್ರಗಳ ಉಪಚುನಾವಣೆಯಲ್ಲಿ ಗೆದ್ದು ಬೀಗುತ್ತಿದೆ ಕಾಂಗ್ರೆಸ್. ಬಿಜೆಪಿ ಜೆಡಿಎಸ್ ಭದ್ರಕೋಟೆಗೂ ಲಗ್ಗೆ ಹಾಕಿ ತ್ರಿವಿಕ್ರಮನ ಹಾಗೆ ಕಾಂಗ್ರೆಸ್ ನಾಯಕರು ಖುಷಿಯಲ್ಲಿ ತೇಲಾಡ್ತಿದ್ದಾರೆ. ಸೋತ ದುಃಖದಲ್ಲಿರೋ ಬಿಜೆಪಿ ಮತ್ತು ಜೆಡಿಎಸ್ನವರು ಆತ್ಮಾವಲೋಕನ ಮಾಡ್ಕೊಳ್ತಿದ್ದಾರೆ. ಜೊತೆಗೆ ಸೋತವರು ಗೆದ್ದವರ ಮೇಲೆ ಆರೋಪಗಳನ್ನ ಮಾಡ್ತಿದ್ರೆ, ಗೆದ್ದವರು ಸೋತವರ ಕಾಲೆಳೆಯೋ ಕೆಲಸಾನು ಇವತ್ತು ರಾಜ್ಯ ರಾಜಕೀಯದಲ್ಲಿ ಜೋರಾಗಿ ನಡೆಯಿತು. ಚನ್ನಪಟ್ಟಣದಲ್ಲಿ ನಿಖಿಲ್ ಸೋಲಿಸಿದ್ದೇ ಬಿಜೆಪಿಯವರು. ಡಿಕೆಶಿ ಮಾತಿನ ಬಾಂಬ್ಗೆ ಕೆರಳಿದ ಕಮಲ ಕಲಿಗಳು. ನಮ್ಗೆ ಬಹಳ ಜನ ಸಹಾಯ ಮಾಡಿದ್ದಾರೆ, ಎಲ್ಲ ಪಾರ್ಟಿಗಳು ಮಾಡಿದ್ದಾರೆ. ದಳದ ಅನೇಕ ನಾಯಕರುಗಳೆಲ್ಲ ನಮ್ಗೆ ಬೆಂಬಲವಾಗಿ ಸಪೋರ್ಟ್ ಮಾಡಿದ್ದಾರೆ. ಬಿಜೆಪಿಯವರು ಮಾಡಿದ್ದಾರೆ. ಬಿಜೆಪಿಯವರೆಲ್ಲ ಬಂದು ನಮ್ಮ ಜೊತೆ ಬೆಂಬಲ ನಿಂತ್ಕೊಳ್ಳಿಲ್ಲ ಅಂತ ಅವರು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಾಯ ಮಾಡಿದ್ದಾರೆ.
ದಳದವ್ರು ಸಹಾಯ ಮಾಡಿಲ್ಲ, ಇಷ್ಟು ಓಟ್ ನಾವು ಅದಕ್ಕೆ ಅವ್ರಿಗೆಲ್ಲ ಅಭಿನಂದಿಸ್ತೀವಿ. ಇದೇ ಕ್ಷೇತ್ರದಲ್ಲಿ ಬರುವಂತ ಕನಕಪುರ ಕ್ಷೇತ್ರ ಅಲ್ಲಿ DK ಸುರೇಶ್ ಅವರು ಸೋತ್ರಲ್ಲ, ಅದಕ್ಕೆ ಯಾರು ಕಾರಣ? ಕಾಂಗ್ರೆಸ್ ಅವರೇ ತಾನೆ, ಸಿದ್ದರಾಮಯ್ಯನವರೇ ತಾನೆ. ಒಪ್ಕೊಂತಾರ ಅವರು ಒಪ್ಕೊಳ್ಳೋದಾದ್ರೆ ನಾವು ಮಾತಾಡ್ತೀನಿ. ಅದರಿಂದ ಇಲ್ಲಿ ತಂದಿಕ್ಕೋ ಕೆಲಸವನ್ನ DK ಶಿವಕುಮಾರ್ ಮಾಡಬಾರದು. ನಿಖಿಲ್ ಕುಮಾರಸ್ವಾಮಿ ಸೋಲನ್ನೇ ಮುಂದಿಟ್ಟುಕೊಂಡು ಡಿಸಿಎಂ DK ಶಿವಕುಮಾರ್ ಮೈತ್ರಿ ನಾಯಕರನ್ನ ಭರ್ಜರಿಯಾಗಿ ಛೇಡಿಸುತ್ತಿದ್ದಾರೆ. ಆದ್ರೆ ನಿಖಿಲ್ ಹೇಳೋದೇ ಬೇರೆ. ಎಲೆಕ್ಷನ್ ಟೈಮ್ನಲ್ಲಿ ಗೃಹಲಕ್ಷ್ಮಿ ಹಣ ಕೊಟ್ಟಿದ್ದಕ್ಕೆ ಸೋಲಾಯ್ತು, ಮುಸ್ಲಿಮರು ನಮ್ಮನ್ನ ಕೈಬಿಟ್ಟಿದ್ದಕ್ಕೆ ಸೋಲಾಯ್ತು, ನಾನು ಎಲ್ಲಿ ಕಳೆದುಕೊಂಡೋ ಅಲ್ಲೇ ಕಾರಣ ಹುಡುಕ್ತೇನೆ, ಅಲ್ಲೇ ರಾಜಕೀಯ ಮುಂದುವರಿಸ್ತೀನಿ ಅಂದ್ರು. ಚುನಾವಣೆಯ ಗೆಲುವು ಸೋಲು ಇದ್ದಿದ್ದೇ ಸಮಚಿತವಾಗಿ ತಗೊಂಡೋಗ್ತೇವೆ, ಎದುರಿಸ್ತೇವೆ. ಯಾಕೆಂದರೆ ಈ ಹೋರಾಟ ಅಂತಕ್ಕಂಥದ್ದು ಹೊಸದೇನಲ್ಲ ನಮ್ಮ ಪಕ್ಷಕ್ಕೆ. ನಾನು ಕೂಡ ಇವತ್ತು ಈ ಕ್ಷೇತ್ರವನ್ನು ತೊರೆದೋಗ್ತಕ್ಕಂಥ ಪ್ರಶ್ನೆ ಇಲ್ಲ, ಯಾವ ಕಾರಣಕ್ಕೂ ಪಲಾಯನವಾದ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ. ನಾವು ಎಲ್ಲಿ ಸೋತಿದ್ದೇವೆ ಅಲ್ಲೇ ನಿಂತು ಮುಂದಿನ ದಿನಗಳಲ್ಲಿ ಜನಗಳ ಆಶೀರ್ವಾದವನ್ನು ಸಂಪಾದನೆ ಮಾಡ್ತಕ್ಕಂಥ ಪ್ರಾಮಾಣಿಕ ಹೋರಾಟವನ್ನು ಮಾಡ್ತೇವೆ. ಒಂದು ಸಮುದಾಯವನ್ನ ಬಹುಶಃ ಪ್ರತಿ ಚುನಾವಣಾ ಸಂದರ್ಭದಲ್ಲೂ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅವ್ರ ಪರವಾಗಿ ದೊಡ್ಡ ಮಟ್ಟದ ನಿರ್ಣಯವನ್ನು ತಗೊಂಡು ಒಂದು ರಿಸರ್ವೇಷನ್ ಅನ್ನು ಕೊಟ್ಟರು. ಆ ಸಮುದಾಯದ ಏಳಿಗೆಗೋಸ್ಕರ, ಸಮಾಜದ ಏಳಿಗೆಗೋಸ್ಕರ ದೇವೇಗೌಡರು ಸಾಹೇಬರು ಸಾಕಷ್ಟು ತ್ಯಾಗವನ್ನು ಮಾಡಿದ್ದಾರೆ, ಕೆಲಸವನ್ನು ಮಾಡಿದ್ದಾರೆ. ಆದರೆ ವಿಪರ್ಯಾಸ ಆ ಸಮುದಾಯ ನಮ್ಮನ್ನು ನೆನೆಸ್ಕೊಳ್ತಾ ಇಲ್ಲ. ಬಹುಶಃ ಮುಂದಿನ ದಿನಗಳಲ್ಲಿ ನಮ್ಮ ಪೊಲಿಟಿಕಲ್ ಸ್ಟ್ರಾಟಜಿಗಳನ್ನ ಚೇಂಜ್ ಮಾಡಿಕೊಂಡು ಹೋಗಬೇಕಾಗುತ್ತೆ ಅಂತಕ್ಕಂಥ ಅರಿವು ನನಗೆ ಮೂಡಿದೆ. ಕಳೆದ ಲೋಕಸಭೆನಲ್ಲೂ ಕೂಡ 4 ತಿಂಗಳಿದ್ದಂಗೆ 4 ತಿಂಗಳು ಹಾಕ್ತೇ ಹೋದಂತ ಆ ಒಂದು ಹಣಕಾಸು ಗೃಹಲಕ್ಷ್ಮಿ ಯೋಜನೆ ಕೊನೆ ಹಂತದಲ್ಲಿ ಕೊಡ್ತಾರೆ. ಆನೆ ಟೆಕ್ನಿಕಲ್ ಗ್ರೌಂಡ್ಸ್ ನಾನು ಕೇಳಲಿಕ್ಕೆ ಇಷ್ಟಪಡ್ತೇನೆ. ಕೊನೆ 2 ದಿನ ಇದ್ದಂಗೆ ವಿತಿನ್ 48 ಅವರ್ಸ್ ಆಫ್ ದ ಸ್ಪ್ಯಾನ್, ವಿತಿನ್ 48 ಅವರ್ಸ್. ಐ ಥಿಂಕ್ ಎಲೆಕ್ಷನ್ ಕಮಿಷನ್ ಆಲ್ಸೋ ಇಸ್ ವೆರಿ ಮಚ್ ರೆಸ್ಪಾನ್ಸಿಬಲ್ ಆನ್ ದಿಸ್. ನಿಖಿಲ್ ಕುಮಾರಸ್ವಾಮಿ ಪ್ರಕಾರ ಅವರ ಸೋಲಿಗೆ ಕಾರಣ DK ಬ್ರದರ್ಸ್ ಸ್ಟ್ರಾಟಜಿಗಳು. ಆದ್ರೆ ಜೆಡಿಎಸ್ ರೆಬಲ್ ನಾಯಕ GT ದೇವೇಗೌಡ, ಕಾಂಗ್ರೆಸ್ ನಾಯಕ ಯತೀಂದ್ರ ಸಿದ್ದರಾಮಯ್ಯ, ಜೆಡಿಎಸ್ ಉಚ್ಚಾಟಿತ ನಾಯಕ CM ಇಬ್ರಾಹಿಂ ಪ್ರಕಾರ ನಿಖಿಲ್ ಸೋಲಿಗೆ ಕುಮಾರಸ್ವಾಮಿ ಅವರೇ ಕಾರಣ. HD ಕುಮಾರಸ್ವಾಮಿ ಅವರಿಗೆ ಯೋಗೇಶ್ವರ್ ಅವ್ರನ್ನ ಜೊತೆಲಿ ಇಟ್ಕೊಡಿ, ಯೋಗೇಶ್ವರ್ ಗಾರು ಕೊಡಿ, ನಿಖಿಲ್ ಗಾರು ಕೊಡಿ, ಯೋಗೇಶ್ವರ್ ನಿಮ್ಮ ಜೊತೆಗೆ ಇಟ್ಕೋಬೇಕು ಅಂತ ನಾನು ಅವ್ರಿಗೆ ಹೇಳಿದಾಗ ಚನ್ನಪಟ್ಟಣ ಕ್ಷೇತ್ರದ ಜನತೆ ಮೇಲೆ ನಾವು ಯಾವುದೇ ಕಾರಣಕ್ಕೂ ನಮ್ಮನ್ನು ಸೋಲ್ಸಲ್ಲ ಅಂತಕ್ಕಂಥ ಅಚಲವಾದ ನಂಬಿಕೆ ವಿಶ್ವಾಸ ಇತ್ತು. ಆದ್ರಿಂದ ಸೋತಿದ್ದಾರೆ. ಅಪ್ಪ ನಿಖಿಲ, ಎಷ್ಟಿದಾರಪ್ಪ ಅಲ್ಲಿ ಅಲ್ಪಸಂಖ್ಯಾತರು? 25,000 ಓಟ್ ಆಗ್ಯಾವೆ. ಯೋಗೇಶಿಗೆ ಬಂದಿದ್ದು 1,05,000. ಇನ್ನು 80,000 ಮತ ಯಾರ್ದಲಪ್ಪ? ಅದ್ರಲ್ಲಿ ಒಕ್ಕಲಿಗರ ಮತ ಇಲ್ವಾ? ದಲಿತರದ್ದು, ಅಹಿಂದದ ಮತ ಇಲ್ಲ. ಕಾರ್ಯಕರ್ತರಿಗೆ ಕೊಡದೆ ಅವ್ರ ಕುಟುಂಬದವರು ಆಗ್ಲೇ ಅಧಿಕಾರದಲ್ಲಿ ಇದ್ರು ಕೂಡ ಮತ್ತೆ ತಮ್ಮ ಕುಟುಂಬದವರಿಗೆ ಕೊಡಬೇಕು ಅಂತ ಹೇಳಿ ಕೊಟ್ಟರು. ಸೊ ಹೀಗಾಗಿ ಕುಟುಂಬದ ಮೇಲಿನ ವ್ಯಾಮೋಹದಿಂದ ಸರಿಯಾಗಿ ಚುನಾವಣೆ ಹಿನ್ನೆಲೆಯನ್ನು ನೋಡದೆ ತಮ್ಮ ಮಗನ್ನ ಕಂಟೆಸ್ಟ್ ಮಾಡಿಸ್ತಿರೋದ್ರಿಂದ ಅವರು ಸೋಲ್ತಾ ಇದ್ದಾರೆ. ಸೋಲೋದಕ್ಕೆ ಒಂದು ರೀತಿಯಲ್ಲಿ ಕಾರಣ ಕುಮಾರಸ್ವಾಮಿ ಅವರ ತಂದೆಯವರೇ ಅಂತ. ನಿಖಿಲ್ ಸೋತಾಯ್ತು, ಯೋಗೇಶ್ವರ್ ಗೆದ್ದಾಯ್ತು. ಸೋಲು ಗೆಲುವಿನ ಪರಾಮರ್ಶೆನೂ ನಡೀತಿದೆ. ಇದರ ಮಧ್ಯೆ ನಿಖಿಲ್ ಸೋಲಿನಿಂದ ಬೇಸತ್ತ ಜೆಡಿಎಸ್ ಕಾರ್ಯಕರ್ತ ಮಂಜುನಾಥ್ ನಿನ್ನೆ ಆತ್ಮಹತ್ಯೆಗೆ ಯತ್ನಿಸಿದ್ದ. ನಿನ್ನೆ ರಾತ್ರಿ ನಿಮ್ಮ ನ್ಯೂಸ್ 18 ನಿಖಿಲ್ ಅಭಿಮಾನಿ ಆತ್ಮಹತ್ಯೆ ಯತ್ನದ ಬಗ್ಗೆ ಸುದ್ದಿ ಬಿತ್ತರಿಸಿತ್ತು. ಇವತ್ತು ಬೆಳಗ್ಗೆ ನಿಖಿಲ್ ಕುಮಾರಸ್ವಾಮಿ ಆತ್ಮಹತ್ಯೆಗೆ ಯತ್ನಿಸಿದ್ದ ಮಂಜುನಾಥ್ ಮನೆಗೆ ಭೇಟಿ ಕೊಟ್ಟು ಸಾಂತ್ವನವನ್ನು ಹೇಳಿ ಧೈರ್ಯ ತುಂಬಿದ್ರು. ನಿಖಿಲ್ ರನ್ನ ಇಲ್ಲಿಂದಲೇ ಗೆಲ್ಲಿಸ್ತೀವಿ ಅಂತ ಅಭಿಮಾನಿಗಳು ಹೇಳಿಕೆ ಕೊಟ್ಟರು. ದಯಮಾಡಿ ಚುನಾವಣೆಗಳ ಏರುಪೇರು ಇರುತ್ತೆ, ಆದರೆ ಪಕ್ಷದ ಕಾರ್ಯಕರ್ತರುಗಳಿಗೆ ಮಾಧ್ಯಮದ ಮೂಲಕ ಮನವಿ ಮಾಡ್ತೇನೆ, ಯಾವ ಕಾರಣಕ್ಕೂ ಕೂಡ ಇಂಥ ಒಂದು ಸನ್ನಿವೇಶಕ್ಕೆ ನಿಮ್ಮ ಕುಟುಂಬವನ್ನು ಎದುರಿಸ್ತಕ್ಕಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಾರನ್ನೂ ಕೂಡ ದೂಡಬೇಡಿ. ಗೆಲುವು ಸೋಲು ಅಂತಕ್ಕಂಥದ್ದು ಸಹಜ, ಅದಕ್ಕೆ ಯಾರು ಕೂಡ ಧೃತಿಗೆಟ್ಟು ಈ ರೀತಿಯಾದಂಥ ಕೃತ್ಯಗಳಿಗೆ ನಿಮ್ಮನ್ನು ನೀವು ಒಳಪಡಿಸ್ಕೊಳ್ಬೇಡಿ ಅಂತಕ್ಕಂಥದ್ದು ಮನವಿ ಮಾಡ್ತೀನಿ. ದಯಮಾಡಿ ಮುಂದೆ ಚೆನ್ನಾಗಿರ್ಬೇಕು, ನಿಖಿಲಣ್ಣ ನೆಕ್ಸ್ಟ್ ನಿಲ್ಸ್ಕೊಂಡು ಗೆಲ್ಲಿಸ್ಕೋಬೇಕು, ರಾಜ್ಯಾಧ್ಯಕ್ಷರನ್ನ ಮಾಡಬೇಕು. ಈಗ ಯೂತ್ ಅಧ್ಯಕ್ಷರಾಗವ್ರೆ, ಇವಾಗ ಘಟಕದ್ದು. ನೆಕ್ಸ್ಟ್ ರಾಜ್ಯಾಧ್ಯಕ್ಷರು ಆಯ್ತಾರೆ, ನೆಕ್ಸ್ಟ್ ಗೆಲ್ಲಿಸ್ಕೊಡ್ತೀವಿ. ಚನ್ನಪಣ್ಣಲ್ಲೇ ಮಾಡಲಿ, ಚನ್ನಪಣ್ಣಲ್ಲೇ ಮಾಡಬೇಕು. ಇಲ್ಲಿ ಸೋತವ್ರೆ, ನೆಕ್ಸ್ಟ್ ಗೆಲ್ಲಿಸಿ ತೋರಿಸ್ತೀವಿ. ಅಖಂಡ ರಾಮನಗರದಲ್ಲಿ ದಳಪತಿಗಳ ಕೋಟೆಯನ್ನೇ DK ಬ್ರದರ್ಸ್ ಕೆಡವಿ ಹಾಕಿದ್ದಾರೆ. ಚನ್ನಪಟ್ಟಣದಲ್ಲಿ ಯೋಗೇಶ್ವರರನ್ನ ಗೆಲ್ಲಿಸೋ ಮೂಲಕ ರಾಮನಗರವನ್ನೇ DKಶಿ ಹಿಡಿತಕ್ಕೆ ತೆಗೆದುಕೊಂಡಿದ್ದು ದಳಪತಿಗಳ ಭದ್ರಕೋಟೆ ಛಿದ್ರವಾಗಿರೋದಂತೂ ಸತ್ಯ. ಆದ್ರೆ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಬಿದ್ದು ಹೋಗಿರೋ ಜೆಡಿಎಸ್ ಕೋಟೆಯನ್ನ ಹೇಗೆ ಕಟ್ತಾರೆ ಅನ್ನೋದೇ ಪ್ರಶ್ನಾರ್ಥಕ ಚಿಹ್ನೆ.
ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಒಂದೊಳ್ಳೆ ಜೀವನ ಕಟ್ಕೊಳ್ಬೇಕು ಅಂತ ಮನೆ ಬಿಟ್ಟು ವಿದ್ಯಾರ್ಥಿಗಳು ಹಾಸ್ಟೆಲ್ ಸೇರಿರ್ತಾರೆ. ಆದ್ರೆ ಅದೇ ಹಾಸ್ಟೆಲ್ ಮಕ್ಕಳಿಗೆ ನರಕವಾಗಿದೆ. ವಾರ್ಡನ್ ಕಿರುಕುಳಕ್ಕೆ ಬೇಸತ್ತ ವಿದ್ಯಾರ್ಥಿನಿಯರು ಅಳಲು ತೋಡಿಕೊಂಡಿದ್ರು. ಈ ಬಗ್ಗೆ ನ್ಯೂಸ್ 18 ವರದಿ ಬೆನ್ನಲ್ಲೇ ಅಧಿಕಾರಿ ವಾರ್ಡನ್ ಮೇಲೆ ಕ್ರಮಕ್ಕೆ ಮುಂದಾಗಿದ್ದಾರೆ. ಮಾಡಿ ನಮಗೆ ಸಾಕಾಗುತ್ತೆ. ಬೇರೆ ಊರಿಂದ ಇಲ್ಲಿ ಬಸ್ಸು ಓದ್ಬೇಕಂತ ಟಾಯ್ಲೆಟ್ ಕ್ಲೀನ್ ಮಾಡಿಸಿ ಸ್ಟೂಡೆಂಟ್ಸ್ಗೆ ಕಿರುಕುಳ. ಹಾಸ್ಟೆಲ್ ವಾರ್ಡನ್ ವಿರುದ್ಧ ಗಂಭೀರ ಆರೋಪ. ಅವ್ರನ್ನೇ ಕರೆಸಿ ಮಾಡಿಸ್ತಾರೆ. ದಿನ ಹಿಂಗೆ ಆದ್ರೆ ನಮ್ಮ ಕೂಡ ಮಾಡಿಸ್ಬಿಡ್ತಾರೆ. ಈ ದೃಶ್ಯ ಒಂದ್ಸಾರಿ ನೋಡ್ಬಿಡಿ. ಒಲ್ಲದ ಮನಸ್ಸಿನಿಂದ ಮಕ್ಕಳು ಅದ್ಹೇಗೆ ಟಾಯ್ಲೆಟ್ ಕ್ಲೀನ್ ಮಾಡ್ತಿದ್ದಾರೆ ಅಂತ. ತಂದೆ ತಾಯಿ ಮಕ್ಕಳು ಓದ್ಲಿ ಅಂತ ಹಾಸ್ಟೆಲ್ಗೆ ಕಳಿಸಿದ್ರೆ ಹಾಸ್ಟೆಲ್ ವಾರ್ಡನ್ ಕ್ಲೀನಿಂಗ್ ಕೆಲಸ ಮಾಡಿಸ್ತಿದ್ದಾರೆ. ಹಾಸ್ಟೆಲ್ನು ನಾವೇ ಕ್ಲೀನ್ ಮಾಡಬೇಕು, ಓದೋದಕ್ಕೂ ಬಿಡಲ್ಲ, ಸರಿಯಾಗಿ ಊಟ ಮಾಡೋದಕ್ಕೂ ಬಿಡಲ್ಲ ಸರ್ ಅಂತ ಅಳಲು ತೋಡಿಕೊಳ್ತಿದ್ದಾರೆ ಸ್ಟೂಡೆಂಟ್ಸ್. ರಾಯಚೂರು ಜಿಲ್ಲೆ ಮಾನ್ವಿಯ ಬಿಸಿಎಂ ಹಾಸ್ಟೆಲ್ ವಾರ್ಡನ್ ರಜಿಯಾ ಸುಲ್ತಾನ್ ಮೇಲೆ ಈ ಗಂಭೀರ ಆರೋಪ ಕೇಳಿ ಬಂದಿದೆ. ನೂರಾರು ಕನಸು ಕಟ್ಕೊಂಡು ಬಂದಿರುವಂತಹ ವಿದ್ಯಾರ್ಥಿಗಳಿಗೆ ಓದೋದಕ್ಕೆ ಅವಕಾಶವನ್ನ ಮಾಡಿಕೊಡೋದು ವಾರ್ಡನ್ ಕರ್ತವ್ಯ. ಆದ್ರೆ ಈ ರಜಿಯಾ ಸುಲ್ತಾನ್ ಮಾಡಬೇಕಾದ ಕೆಲಸ ಬಿಟ್ಟು ಮಾಡಬಾರದನ್ನೇ ಮಾಡ್ತಿದ್ದಾರಂತೆ. ಹಾಸ್ಟೆಲ್ ನಿರ್ವಹಣೆಗೆ ಅಂತಾನೆ ಹಣ ಇದ್ರೂ ಸಿಬ್ಬಂದಿಯನ್ನ ಇಟ್ಕೊಳ್ದೆ ಎಲ್ಲಾ ಕೆಲಸವನ್ನ ವಿದ್ಯಾರ್ಥಿನಿಯರಿಂದಲೇ ಮಾಡಿಸ್ತಿದ್ದಾರಂತೆ. ವಾರ್ಡನ್ ಕಿರುಕುಳಕ್ಕೆ ಬೇಸತ್ತ ವಿದ್ಯಾರ್ಥಿಗಳು ರಜಿಯಾರಿಂದ ಮುಕ್ತಿ ಕೊಡಿಸಿ ಅಂತ ಜಿಲ್ಲಾ ತಾಲೂಕು ಅಧಿಕಾರಿಗಳಿಗೆ ಪತ್ರ ಬರೆದು ಮನವಿ ಮಾಡಿಕೊಂಡಿದ್ದಾರೆ. ಇಲ್ಲಿ ನರಕ ಯಾತನೆ ಅನುಭವಿಸ್ತಿದ್ದೀವಿ ಅಂತ ಅಳಲು ತೋಡಿಕೊಂಡಿದ್ದಾರೆ. ನಮ್ ಕುಡ್ಗೆ ತೊಳಸ್ತಾರೆ, ಮತ್ತೆ ಯಾವಾಗ್ಲೂ ಗಲೀಜಾದಂಗೆಲ್ಲ ನಾವೇ ತೊಳಿಬೇಕು. ಓದಕ್ ಕುಂತ್ರೆ ಮತ್ತೆ ಕಲ್ಸಿ ಮತ್ತೆ ನಮ್ ಕುಡ್ಗನೆ ತೊಳಸ್ತಾರ. ಇವೆಲ್ಲ ಮಾಡ್ತಾರ. ನಾವು ಓದ್ಕೆದೇವಾಗ ಟೆಸ್ಟ್ ಇಟ್ಟಿರ್ತಾರ. ಇಟ್ಟಿದ್ರು ನಾವ್ ಇಲ್ಲಿ ಓದ್ಕೋಬೇಕಂತ ಬಂದ್ರು ಅಪ್ಪ ಅಮ್ಮ ಎದಕ್ ಕಳಿಸ್ತಾರ. ನಮ್ಗೆ ಕೇಳಿದ್ರು ನಮ್ಗೆ ಅಂತಾರ ಏನ್ ಕೆಲ್ಸನೇ ಮಾಡಲ್ಲ, ಓದವು ಇಟ್ಕೊಂಡು ಇದೇ ದಾರ್ಧ ಮಾಡ್ರಿ ಅಂತ ನಮ್ಗೆ ಬೈತಾ ಇರ್ತಿರ್ತೀವಿ. ಅದಕ್ಕೆ ನಾವು ತುಂಬಾ ಕಷ್ಟ ಅನುಭವಿಸಕತ್ತೀವಿ. ನ್ಯೂಸ್ 18 ವರದಿ ಬೆನ್ನಲ್ಲೇ ಅಧಿಕಾರಿಗಳು ಅಲರ್ಟ್. ಹಾಸ್ಟೆಲ್ಗೆ ತಾಲೂಕಾಧಿಕಾರಿ ಭೇಟಿ ಪರಿಶೀಲನೆ. ಆ ರೀತಿ ಏನಾದ್ರೂ ಆಗಿದ್ರೆ ಅಂತ ಹಿರಿಯ ಪಾಲಕರು ಏನಿರ್ತಾರೆ ಅವ್ರ ಮೇಲೆ ನಾವು ಸೂಕ್ತ ಕ್ರಮ ವಹಿಸ್ತೀವಿ. ಬಿಸಿಎಂ ಹಾಸ್ಟೆಲ್ ಅವ್ಯವಸ್ಥೆ ಬಗ್ಗೆ ನಿಮ್ಮ ನ್ಯೂಸ್ 18 ವರದಿಯನ್ನ ಮಾಡ್ತಿದ್ದಂತೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ತಾಲೂಕಾಧಿಕಾರಿ ಹಾಸ್ಟೆಲ್ಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಬಗ್ಗೆ ನ್ಯೂಸ್ 18ಗೆ ಜಿಲ್ಲಾ ಬಿಸಿಎಂ ಅಧಿಕಾರಿ ಅಶೋಕ್ ಮಾಹಿತಿಯನ್ನ ನೀಡಿದ್ದಾರೆ. ತಪ್ಪಾಗಿದ್ರೆ ವಾರ್ಡನ್ ವಿರುದ್ಧ ಕ್ರಮ ಕೈಗೊಳ್ತೀವಿ, ಜೊತೆಗೆ ನಾಳೆ ನಾನೇ ಖುದ್ದಾಗಿ ಭೇಟಿ ನೀಡ್ತೇನೆ ಅಂತ ಭರವಸೆ ನೀಡಿದ್ದಾರೆ. ನಾನು ಮಂಡೇ ನಾನು ಖುದ್ದ ಹೋಗಿ ಅಲ್ಲಿ ಏನಾಗಿದೆ ಅನ್ನುವಂಥದ್ದನ್ನ ತಿಳ್ಕೊಂಡು ನಿಜವಾಗ್ಲೂ ಈ ರೀತಿಯಾಗಿ ಆಗಿರುವಂತದ್ದು ಈಗ ನೀವು ಹೇಳಿರೋದ್ರ ಮುಖಾಂತರ ಗೊತ್ತಾಗ್ತಾ ಇದೆ. ನಾನು ಅವ್ರ ವಿರುದ್ಧ ಕ್ರಮವಂತೂ ವಹಿಸ್ತೇನೆ. ತಪ್ಪುಗಳಾಗಿದ್ರೆ ಆ ತಪ್ಪುಗಳನ್ನ ನಾನು ಅವರ ಪರವಾಗಿ ಆ ಥರದ್ದು ಏನೂ ಇಲ್ಲ. ಏನ್ ತಪ್ಪಾಗಿದೆ ಅದಕ್ಕೆ ಏನ್ ಕ್ರಮ ವಹಿಸ್ಬೇಕು ಅದನ್ನ ನಾನು ಕ್ರಮ ವಹಿಸಿದೆ ಅಂತ ಬಿಡಲ್ಲ. ಬಡ ಮತ್ತು ಮಧ್ಯಮ ವರ್ಗದ ಮಕ್ಕಳ ಬಾಳಿಗೆ ವಸತಿ ನಿಲಯಗಳು ಬೆಳಕಾಗಿವೆ. ಆದ್ರೆ ವಾರ್ಡನ್ಗಳ ಬೇಜವಾಬ್ದಾರಿಯಿಂದ ವಿದ್ಯಾರ್ಥಿಗಳ ಭವಿಷ್ಯ ಕತ್ತಲಾಗಬಾರದು ಅನ್ನೋದು ನ್ಯೂಸ್ 18 ಕಳಕಳಿ. ವಿಶ್ವನಾಥ್ ಹೂಗಾರ್, ನ್ಯೂಸ್ 18 ರಾಯಚೂರು. ಬೆಂಗಳೂರು ಹೊರವಲಯದಲ್ಲಿ ಜಮೀನುಗಳ ಬೆಲೆ ಗಗನಕ್ಕೇರಿದೆ. ಕಂದಾಯ ಸಚಿವ ಕೃಷ್ಣ ಬೈರೇಗೌಡರ ಕ್ಷೇತ್ರದಲ್ಲಿ ಬಡವರ ಜಮೀನಿನ ಮೇಲೆ ಬಲಾಢ್ಯರ ಕಣ್ಣು ಬಿದ್ದಿದೆ. ರಾತ್ರೋರಾತ್ರಿ ದುರುಳರು ನೀಲಗಿರಿ ತೋಪು ಕಡಿದು ಅಟ್ಟಹಾಸ ಮೆರೆದಿದ್ದಾರೆ. ನಮ್ಗೆ ದೌರ್ಜನ್ಯ ಮಾಡಕ್ ಬಂದ್ರೆ ಹಿಂಗೆ ನೀವೆಲ್ಲ ಹಾಕ್ಸ್ಕೊಂಡಿರ ಕೆಲಸಗಳು ಏನ್ ಮಾಡಿ ನನ್ನನ್ನ ಹೊಡೆದಿ ಅಲ್ಲೇ ಮಾಡಿ ವಿಡಿಯೋ ಕೂಡ ಮಾಡಕ್ ಕೊಡಿಲ್ಲ ಇವರು ನನಗೆ. 4 ಎಕರೆ ಭೂಮಿ ಮೇಲೆ ಬಿದ್ದಿತ್ತು ಕಿಡಿಗೇಡಿಗಳ ಕಣ್ಣು. ಬೆಳ್ಳಂಬೆಳಗ್ಗೆ ನೀಲಗಿರಿ ತೋಪು ನಾಶ, ನ್ಯಾಯಕ್ಕೆ ಪಟ್ಟು. ನೋಡಿ ಹೇಗೆ ಆವಾಜ್ ಹಾಕ್ತಿದ್ದಾರೆ. ಬೆಳ್ಳಂಬೆಳಗ್ಗೆ ಬಂದು ಆಕಾಶದೆತ್ತರಕ್ಕೆ ಬೆಳೆದಿರುವಂಥ ಮರಗಳನ್ನು ಕಡಿದಿದ್ದಲ್ಲದೆ ದಬ್ಬಾಳಿಕೆ ಬೇರೆ ಮಾಡ್ತಿದ್ದಾರೆ. ಈ ಘಟನೆ ಬೆಂಗಳೂರು ಉತ್ತರ ತಾಲೂಕಿನ ಹೊಸಹಳ್ಳಿಯಲ್ಲಿ ನಡೆದಿದೆ.
ರಜಾಕ್ ಪಾಳ್ಯ ಗ್ರಾಮದ ಸೈಯದ್ ಮೋದಿನ್ ಕುಟುಂಬಕ್ಕೆ ಸೇರಿದ ಸರ್ವೆ ನಂಬರ್ 21/5ರಲ್ಲಿ 4 ಎಕರೆ ಜಮೀನು ಇಲ್ಲಿದೆ. ಆದರೆ ಇವರದ್ದು ದೊಡ್ಡ ಪರಿವಾರ ಇರೋದ್ರಿಂದ ಭೂಮಿ ಹಂಚಿಕೆ ಆಗಿಲ್ಲ. ಹೀಗಾಗಿ 4 ಎಕರೆಯಲ್ಲಿ ನೀಲಗಿರಿ ಮರಗಳನ್ನು ಬೆಳೆದಿದ್ರು. ಆದರೆ ಇದೇ ಭೂಮಿ ಮೇಲೆ ಹೊಸಹಳ್ಳಿ ಗ್ರಾಮದ ಪಂಚಾಯಿತಿ ಸದಸ್ಯ ಗೋಪಿ ಹಾಗೂ ಆನಂದ್ ಸಾತನೂರು ಕೃಷ್ಣ ಎಂಬುವರು ಕಣ್ಣಾಕಿದ್ರಂತೆ. 50ರಿಂದ 60 ಜನರನ್ನ ಕರ್ಕೊಂಡು ಬಂದು ಮರಗಳನ್ನು ಕಡಿದು ಹೊತ್ತೊಯ್ದಿದ್ದಾರೆ ಅನ್ನುವಂಥ ಆರೋಪ ಕೇಳಿ ಬಂದಿದೆ. ಗೋಪಿ ಹೈಕಮಾಂಡು ಆನಂದನು ಸಾತ್ನೂರು ಕೃಷ್ಣ ಅಗ್ರಿಮೆಂಟ್ ಅಂತೇಳಿ ದೌರ್ಜನ್ಯ ನಿನ್ನ ಹತ್ರ ಏನೈತೆ ಕೊಡು ಅಂತ ನಮ್ಮನ್ನೇ ದೇವ್ರ ಮಾಡ್ತಾ ಇದ್ದಾರೆ. ಬಂದು ನಮ್ಮ ಜಾಗದಲ್ಲಿ ಮರಗಳ ಕಟ್ಟು ಮಾಡಿ ನನ್ನನ್ನ ಹೊಡೆದು ಅಲ್ಲೇ ಮಾಡಿ ಕಂಪ್ಯೂಟರ್ ಬಂಡ್ಗಳು ಸರ್ಚ್ ಮಾಡ್ಕೊಂಡು ಇವರೆಲ್ಲ ಇದೇ ಕೆಲಸ. ಸಾತ್ನೂರು ಪಂಚಾಯತಿ ಗ್ರಾಮ ಪಂಚಾಯತಿಲಿ ಮೆಂಬರ್ಗಳು ಇವರು ಮೂವರ್ದು ಇದೇ ಆಟ. ಇಡೀ ಊರೇ ಹೇಳ್ತಾ ಇದೆ ಅವ್ರಿಗೆ. ಮರ ಕಡಿದ ವಿಚಾರ ಗೊತ್ತಾಗ್ತಾ ಇದ್ದಂತೆ ಸೈಯದ್ ಕುಟುಂಬಸ್ಥರು ಬೇಸರವನ್ನು ಹೊರಹಾಕಿದ್ದಾರೆ. ಎಲ್ಲ ದಾಖಲೆಗಳು ನಮ್ಮ ಅಪ್ಪನ ಹೆಸರಲ್ಲಿ ಇವೆ. ಆದರೆ ಇವರೆಲ್ಲ ಹೀಗೆ ಏಕಾಏಕಿ ಬಂದು ಜಮೀನು ನಮ್ಮದು ಅಂತ ರೌಡಿಗಳಿಂದ ಹಲ್ಲೆಯನ್ನ ಮಾಡಿಸಿದ್ರೆ ನಾವು ಎಲ್ಲಿ ಹೋಗೋದು, ನಮಗೆ ನ್ಯಾಯ ಬೇಕು ಅಂತ ಕಣ್ಣೀರನ್ನ ಹಾಕಿದ್ದಾರೆ. ಎಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ ನೋಡ್ರಿ ಸರ್. ಆ ಕಡೆ ತಗೊಂಡೋಗಿ ಮರಗಳೆಲ್ಲ ಸಾಕ್ಸವ್ರೆ. ಸಂಬಂಧ ಇಲ್ದಿದ್ಮೇಲೆ ದೌರ್ಜನ್ಯ ಯಾಕೆ ಮಾಡ್ಬೇಕು? ನಮ್ಮ ಹತ್ರ ಪೇಪರ್ಗಳೆಲ್ಲ ಐತೆ. ನಮ್ಮ ಅಪ್ಪನ ಹೆಸರಾಗಿ ಇರೋದೆಲ್ಲಾನು. ಏನ್ ಮಾಡ್ಕೊಂತೀಯ ಮಾಡ್ಕೊ ಹೋಗು. ಹೊಲ್ಸೊಲ್ಸ್ ಮಾತಾಡ್ತಾರೆ. 50-60 ಜನಕ್ಕೆ ಕರ್ಕೊಂಡ್ ಬಂದ್ರೆ ನಮ್ ಕೈಯಾಗ ಆತೈತೆ ಹೆಂಗಸ್ರ ಕೈಯಾಗ ಹೇಳ್ರಿ ನೀವೇ. ಒಟ್ನಲ್ಲಿ ಜಮೀನು ಯಾರ ಹೆಸರಲ್ಲಿದೆ ಅಂತ ದಾಖಲೆಗಳನ್ನ ಪರಿಶೀಲಿಸಿ ಸರ್ವೆ ಮಾಡಿ ನೊಂದ ಕುಟುಂಬಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ನ್ಯಾಯ ಕೊಡಿಸಬೇಕಾಗಿದೆ. ಜೊತೆಗೆ ರಿಯಲ್ ಎಸ್ಟೇಟ್ ಮಾಫಿಯಾಗೆ ಬ್ರೇಕ್ ಹಾಕಬೇಕಾಗಿದೆ. ಮನು ಹಾದ್ರಿಪುರ, ನ್ಯೂಸ್ 18.